ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಆಗೋಯಿತು, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಲೈನಿಂಗ್ ಎಲ್ಲ ತರಬೇಕಿತ್ತು. ಹೋಗಿ ಲೈನಿಂಗ್ ಎಲ್ಲ ತೊಗೊಬರೋಣ ಅಂತ ಹೋಗಿದ್ದೆ. ಲೈನಿಂಗ್ ಎಲ್ಲ ಎತ್ಕೊಂಡು ಬಂದಮೇಲೆ ನಂದೊಂದು ಬ್ಲೌಸ್ಗೆ ಸ್ವಲ್ಪ ವರ್ಕ್ ಮಾಡೋದಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇದನ್ನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆದರೆ ನೀವು ಮಾಡಿಸ್ಕೊಬೋದು ಅಂತ. ಬಟ್ ಇದು ತುಂಬ ಚೆನ್ನಾಗಿತ್ತು. ಬ್ಯಾಕು ಕ್ಲೋಸ್ ನೆಕ್ಕು ಮತ್ತು ಈ ರೀತಿ ಸ್ಲೀವ್ಸಲ್ಲಿ ಒಂದು ಡಿಸೈನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯಿತು. ಬ್ಯಾಕ್ ಮತ್ತು ಓಪನ್ ಇಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಈ ಥರ ಡಿಸೈನ್ ಬೇಕಿದ್ದರೆ ಮಾಡಿಸ್ಕೊಬೋದು. ಇವಾಗೆಲ್ಲ ಇದೇ ಟ್ರೆಂಡು, ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ಯಾಸ್ ಬಂತು. ಇವತ್ತು ಗ್ಯಾಸ್ ಖಾಲಿಯಾಗಿತ್ತು, ಗ್ಯಾಸ್ ಕೂಡ ಬುಕ್ ಮಾಡಿದ್ದೆ, ಸಿಲಿಂಡರ್ ಬಂತು. ಮತ್ತು ಗ್ಯಾಸ್ ರೇಟು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಎಲ್ಲ 900, 1000 ಆ ಥರ ಇರ್ತಿತ್ತು. ಇವರೇ ಯಾವಾಗಲೂ ತಂದು ಕೊಡೋದು, ಹೋಮ್ ಡೆಲಿವರಿ ಕೊಡ್ತಾರೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಗ್ಯಾಸ್ ರೇಟು. ಅಂಕಲ್ಲು ನಾನು ವೀಡಿಯೋ ಮಾಡೋದು ನೋಡಿ ಫುಲ್ ನಗ್ತಾಯಿದ್ರು. ಅವ್ರಿಗೆ ಎಷ್ಟು ಏಜ್ ಆಗಿದೆ, ಬಟ್ ಅವ್ರಿಗಿರೋಷ್ಟು ಶಕ್ತಿ ನಮಗೂ ಇಲ್ಲ. ಆ ಸಿಲಿಂಡರ್ನ ಒಂದು ರಪ್ ಅಂತ ಒಳಗಡೆ ಹಾಕಿ ತೊಗೊಳ್ಳಿ ನಿಮ್ಮ ಗ್ಯಾಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂಕಲು. ಸೊ ಫೈನಲಿ ಇವತ್ತು ಅಷ್ಟೇ ತುಂಬಾ ಮಳೆ. ಸೊ ಒಂದು ಸ್ವಲ್ಪ ಕಷಾಯ ಮಾಡ್ಕೊಂಡೆಲ್ಲ ಕುಡಿದ್ವಿ. ಮತ್ತು ನನ್ನ ಮಗ ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ. ಮಾತ್ರ ಅವನು ಹೋಮ್ವರ್ಕ್ ಮಾಡೋದಕ್ಕೆ ಯಾವತ್ತೂ ಹಿಂಸೆ ಕೊಡಲ್ಲ. ಅವನು ಹೋಮ್ವರ್ಕ್ ಏನೇ ಇದ್ರೂ ಕೂಡ ಅವನೇ ಕಂಪ್ಲೀಟ್ ಮಾಡ್ಕೊಬಿಡ್ತಾನೆ. ಅವ್ನು ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿ ನೆಕ್ಸ್ಟು ಅವ್ನು ಹೋಮ್ವರ್ಕ್ ಏನೇ ಇದ್ರೂ ಬರೆದು ತೊಗೊಬಂದು ನನ್ನ ಹತ್ರ ತೋರಿಸ್ತಾನೆ. ಅಮ್ಮ ಸರಿ ಇದೆಯಾ ನೋಡು ಅಂತ ಹೇಳಿ. ಯಾವತ್ತೂ ನಾನಾಗಲಿ ಹರಿಯಾಗಲಿ ಅವನಿಗೆ ಕುತ್ಕೊಂಡು ಹೋಮ್ವರ್ಕ್ ಮಾಡಿಸಿಲ್ಲ. ಅವನೇ ಅವ್ನ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡ್ಕೊತಾನೆ. ಬರ್ದು ಸುಸ್ತಾಗಿ ಮಲ್ಕೊಬಿಟ್ಟು ಅವನೇ ಅಪ್ಪು. ಮತ್ತು ಸಂಜೆ ಅಣ್ಣ, ಸೋಮು ಅಣ್ಣ, ರಮ್ಯಾಕ ಎಲ್ಲರೂ ಬಂದಿದ್ರು. ಇವಳು ಮಾತ್ರ ಸಖತ್ ಮಿಮಿಕ್ರಿ ಆರ್ಟಿಸ್ಟ್. ಇವಳು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಬೇರೆಯವ್ರನ್ನ ಇಮಿಟೇಟ್ ಮಾಡೋದು ತುಂಬ ಚೆನ್ನಾಗಿ ಇಮಿಟೇಟ್ ಮಾಡ್ತಾಳೆ. ಅವರು ಹೇಗೆ ಮಾಡ್ತಾರೋ ಇವಳು ಹಂಗೆ ಮಾಡಿ ನಗಿಸ್ತಾ ಇರ್ತಾಳೆ ಎಲ್ಲರೂ. ಒಂದೊಂದು ಟೈಮ್ ಫುಲ್ಲು ಸೈಲೆಂಟ್ ಇರ್ತಾಳೆ, ಒಂದೊಂದು ಟೈಮ್ ಫುಲ್ಲು ಜೋಶಲ್ಲಿ ಇರ್ತಾಳೆ. ಇವತ್ತಂತೂ ಫುಲ್ಲು ಎಲ್ಲರೂ ಮಿಮಿಕ್ರಿ ಮಾಡಿಕೊಂಡು ನಕ್ಕಿದ್ದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇವಳ ಹತ್ರ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಯಾರಿಗಾದ್ರೂ ಆ್ಯಕ್ಟಿಂಗ್ ಚಾನ್ಸ್ ಗೊತ್ತಿದ್ರೆ ಇವಳಿಗೆ ಹೇಳಿ ಒಂದು ಚಾನ್ಸ್ ಕೊಡ್ಸೋಣ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಮತ್ತು ಎಲ್ಲರೂ ಬಂದರು, ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡಿದ್ವಿ. ಒಂದೊಂದ್ಸಲ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಫ್ರೆಂಡ್ಸು ಫ್ಯಾಮಿಲಿ ಥರನೇ ಆಗ್ಬಿಟ್ಟಿರ್ತಾರೆ. ಅವ್ರ ಫ್ರೆಂಡ್ಸ್ ಅಂತ ಅನ್ಸೋದೇ ಇಲ್ಲ. ಸೊ ನೆಕ್ಸ್ಟ್ ನಾನಿಲ್ಲಿ ಅಡುಗೆಗೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವರೆಲ್ಲರೂ ಇಲ್ಲೇ ಇದ್ದಿದ್ದರಿಂದ ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ಮುದ್ದೆ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿದ್ರೆ ನುಗ್ಗೆಕಾಯಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಸೊ ಆದ್ರೂ ವಿಷಲೆಲ್ಲ ಎತ್ಬಿಡೋಣ ಬೇಗ ಅಂತೇಳಿ ಕುಕ್ಕರಲ್ಲೇ ಮಾಡಿದೆ. ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಮಾಡ್ತಾಯಿದ್ದೀವಿ. ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಮಾಡಿದ್ದೆ. ಮತ್ತು ಹರಿ ಬಜ್ಜಿನ ಹೊರಗಡೆಯಿಂದ ತಂದಿದ್ರು. ಊಟ ಎಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಸಾಂಬಾರು, ಆದರೂ ಓಕೆ, ಚೆನ್ನಾಗಿತ್ತು. ಗೊತ್ತಾಯ್ತು. ಒಂದು ಮನೆ ಬಾಡಿಗೆಲ್ಲ ಅವಳು ಒಂದು ಅಜ್ಜಿನ ಇಟ್ಕೊಂಡವಳೆ ಜೊತೆಲಿ, ಅವಳು ಇಟ್ಕೊಂಡು ಕೂತ್ಕೊಂಡವಳೆ ಪಕ್ಕದಲ್ಲಿ ಅಜ್ಜಿ ಕೂತಿರಿ. ಏಯ್ ಪಾರು, ಹಾಯ್ ಫ್ರೆಂಡ್ಸ್ ಪಾರು ಅಂತ ಅಂದವಳು. ಓಕೆ ಅಂದವಳೆ. ಏಯ್ ಹಾಯ್ ಮಾಡೆ. ಏ ಹೋಗಳೆ ಅವಳು ಅವಳು ಅಂದ್ರೆ ಏ ಹಾಯ್ ಮಾಡೆ. ನಾನೇ ಹಾಯ್ ಮಾಡ್ತೀನಿ. ಬಾಯ್ ಬಾಯ್ ಅಪ್ಪು ಬಾಯ್ 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 ಬಾಯ್. ಗುಡ್ ನೈಟ್. ಅಣ್ಣ ಹಾಯ್ ಮಾಡೋಣ. ಇಲ್ಲಿ ಅಣ್ಣ ಜಸ್ಟ್ ಲೈಕ್ ದಿಸ್ ಹಿಂಗೆ ಅಣ್ಣ. ಅದು ಅವ್ರ ಧರ್ಮಪತ್ನಿ, ಅರ್ಧಂಗೆ ಹಾಫ್ ಶರ್ಟು, ಇವ್ರವ್ರ ಫುಲ್ ಶರ್ಟು.
ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ. ಥ್ಯಾಂಕ್ಸ್ ಫಾರ್